ಆದ್ರೆ ಇತ್ತೀಚೆಗಷ್ಟೇ ಅವ್ರದ್ದು ಯಾವುದೋ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಸ್ವಪಕ್ಷಕ್ಕೆ ಅವರು ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು ಅನ್ನೋ ತರ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗುತ್ತೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನೋಡಿ, ನಾನು ನೋಡಿದೆ ಆ ಆಡಿಯೋ ಕೇಳಿದೆ. ಆ ಆಡಿಯೋದಲ್ಲಿ ಏನಿದೆ ಅಂದರೆ, ಜಮೀರ್ ಅಹಮದ್ ಖಾನ್ ಸಾಹೇಬರು ನಮ್ಮ ದಾವಣಗೆರೆಯ ಒಬ್ಬ ಮೈನಾರಿಟಿ ಲೀಡರ್ಗೆ ಅವ್ರಿಗೆ ಮಾತಾಡಿದ್ದು, ಅವರು ಪಕ್ಷದ ನಿಲುವಿನ ಬಗ್ಗೆ ಚರ್ಚೆ ಮಾಡಿದ್ರು ಅನ್ನೋ ಆಡಿಯೋ ನಾನು ನೋಡಿದೆ. ಆಮೇಲೆ ಸ್ಪಷ್ಟನೆ ಕೊಟ್ಟಿದ್ದೇನೆಂದರೆ, ಅದು AI ವಿಡಿಯೋ ಅಂತ. ಇರಲಿ, ಅದು AIನೋ ಒರಿಜಿನಲ್ಲೋ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಯಾಕೆ ನಾನು ಚರ್ಚೆ ಮಾಡೋದು ಬೇಡ ಅಂತ ಹೇಳ್ತೀನಿ ಅಂದರೆ, ನೋಡಿ, ಈ ಹಿಂದೆ ಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಾಗ ಅವ್ರ ಮೇಲೆ ಒಂದು ಅಪವಾದ ಬಂತು. ಏನು ಅಂದರೆ, ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಈಗಿನ ಉಪಮುಖ್ಯಮಂತ್ರಿ ಆಗಿರುವಂತಹ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಕೊರಟಗೆರೆಯಲ್ಲಿ ಸೋಲಿಸಿದ್ರು ಅಂತ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಯ್ತದು. ಅದೇ ರೀತಿ ನಮ್ಮ ಬೈರತಿ ಸುರೇಶ್ ಅವ್ರ ಬಗ್ಗೆನೂ ಹೆಬ್ಬಾಳದಲ್ಲಿ ಅಭ್ಯರ್ಥಿಗೆ ಸೋಲಿಸಿದ್ರು ಅನ್ನೋ ಒಂದು ಇದು ಬಂತು. ಅವ್ರದ್ದೆಲ್ಲ ಇರಲಿ. ಈಗಿನ ನಮ್ಮ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬ್ರ ಮೇಲೇನು ಏನಂದರೆ, ಪಕ್ಷದ ಅಭ್ಯರ್ಥಿಗೆ ಸೋಲಿಸಿ ಅವ್ರು ಇಂಡಿಪೆಂಡೆಂಟ್ ಆಗಿ ಗೆದ್ದರು ಅನ್ನೋ ಒಂದು ಪ್ರಚಾರ ಮಾಡಿದರು ಅಲ್ವಾ. ಹಾಗಿದ್ದಾಗ ಪಕ್ಷದಲ್ಲಿ ಯಾರೂ ಕೂಡ ಮುನ್ಸ್ಕೊಳ್ಳೋದು ಇಲ್ದಿಲ್ದಿರ ಇರೋದು ಏನಿಲ್ಲ. ಎಲ್ಲ ಪಕ್ಷಗಳಲ್ಲೂ ಆ ಪಕ್ಷದಲ್ಲಿ ನಾನು ಸಚಿವನಾಗಬೇಕು, ನಾನು ಅದಾಗಬೇಕು, ನನಗೆ ಬೋರ್ಡ್ ಕೊಡಬೇಕು, ಬೋರ್ಡ್ ಚೇರ್ಮನ್ ಕೊಡಬೇಕು ಅಂತ ಕಿತ್ತಾಡೋದು ಸಹಜ. ಹಾಗಂತ ಮಟ್ಟಕ್ಕೆ ಇವತ್ತು ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೆ, ವಿಶೇಷವಾಗಿ UDF ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತು ಅಲ್ಲಿನ ಜನಕ್ಕೆ ಒಗ್ಗಟ್ಟಾಗಿ ಸೇರಿಸಿ ಜಾತಿ ಧರ್ಮ ಬಿಟ್ಟು ಮಾಡಿದಂತಹ ನಾಯಕ ಜಮೀರ್ ಅಹಮದ್ ಅವರು. ದಾವಣಗೆರೆಯಲ್ಲಿ ಗೆದ್ದರು, ಇಲ್ಲ ಅಂತ ಹೇಳಲ್ಲ. ಅಲ್ಪ ಮಟ್ಟದಲ್ಲಿ ಒಂದು 5,000 ಮತಗಳಿಂದ ಗೆದ್ದರು. ಜಮೀರ್ ಅಹಮದ್ ಖಾನ್ ಒಂದು ದಿನ ದಾವಣಗೆರೆಗೆ ಇದ್ದಿದ್ರೆ ಅವತ್ತೊಂದು ದಿನ 5,000 ಇಲ್ಲ 10,000ದಿಂದ ಸೋಲ್ತಾ ಇದ್ರು ಸಮರ್ಥರು. ಅಂತ ಒಂದು ಇದರಲ್ಲಿ ಒಂದು ದಿನ ಅವ್ರು ಬಂದಿದ್ದಕ್ಕೆ ಜನ ಟರ್ನ್ ಆಗಿ ಒಂದು 5,000 ಅಂತರದಲ್ಲಿ ಒಂದು ಮತ ಆಗಲಿ ಗೆಲ್ಸಿದ್ದಾರೆ. ಅವ್ರಿಗೆ ಪರಿಗಣನೆಗೆ ತಗೊಂಡಿರ ರಾಜ್ಯದಲ್ಲಿ